ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈಗಷ್ಟೇ ನಿಮ್ಮ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲ ಇದೊಂದು ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ವಿಡಿಯೋ ತುಂಬ ಕ್ವಾಲಿಟಿಯಾಗಿರಬೇಕು ಅಂದರೆ ನಾವು ಬಳಸೋ ಟೂಲ್ಸೂ ಅಷ್ಟೇ ಚೆನ್ನಾಗಿರಬೇಕು. ಹಾಗೆ ಇದು ನನ್ನ ಫಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ನನ್ನ ಯೂಟ್ಯೂಬ್ಗೆ ಅಂತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಾನು ತರಿಸಿದ್ದು ಕ್ರೌಟೋಸ್ K5 ಟ್ರೈಪೋಡು. ಇದು ಆ್ಯಕ್ಚುಲಿ ಮಲ್ಟಿಪರ್ಪಸ್ ಟ್ರೈಪೋಡ್ ಅಂತಲೇ ಹೇಳ್ಬೋದು. ಇದನ್ನು ನಾವು ಸೆಲ್ಫಿ ಸ್ಟಿಕ್ಕಾಗಿಯೂ ಯೂಸ್ ಮಾಡ್ಬೋದು, ಹಾಗೆ ಟ್ರೈಪೋಡಾಗಿಯೂ ಯೂಸ್ ಮಾಡ್ಬೋದು. ತುಂಬ ಫೀಚರ್ಸ್ ಎಲ್ಲ ಇದ್ದಾವೆ. ಆ್ಯಕ್ಚುಲಿ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. 4 ಲೆಗ್ ಸಪೋರ್ಟ್ ಇದೆ, 360 ರೊಟೇಟಿಂಗ್ ಪ್ಯಾನ್ ಇದೆ, ಹ್ಯಾಂಡಲ್ ಸಪೋರ್ಟಿಂಗ್ ಕೂಡ ಇದೆ. ತುಂಬ ಚೆನ್ನಾಗಿದೆ. ಆಮೇಲೆ ಫೋನು ಅಥವಾ ಕ್ಯಾಮ್ರಾ ಹೋಲ್ಡಿಂಗ್ ಕೆಪಾಸಿಟಿನೂ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ತುಂಬಾ ಅಂದರೆ ತುಂಬಾ ಡಿಫ್ರೆನ್ಸ್ ಆಗುತ್ತೆ ನಾವು ಹಾಗೆ ವಿಡಿಯೋ ಮಾಡೋದಕ್ಕೂ ಮತ್ತು ಟ್ರೈಪೋಡ್ ಯೂಸ್ ಮಾಡಿ ಮಾಡೋದಕ್ಕೂ. ಇದಕ್ಕೆ ಅಂತ ಒಂದು ಪಿನ್ ಚಾರ್ಜರ್ ಕೊಟ್ಟಿದ್ದಾರೆ. ಹಾಗೆ ನಾವು ಇದನ್ನು ಯಾವ ಥರ ಯೂಸ್ ಮಾಡ್ಬೋದು ಅಂತ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ, ವಿಚ್ ಈಸ್ ಸೋ ಹೆಲ್ಪ್ಫುಲ್. ನೋಡ್ತಿರ್ಬೋದು, ಸ್ಟೆಪ್ ಬೈ ಸ್ಟೆಪ್ಪು ಇನ್ಸ್ಟ್ರಕ್ಷನ್ಸ್ನೆಲ್ಲ ಕೊಟ್ಟಿದ್ದಾರೆ ಹೌ ಟು ಯೂಸ್ ಅಂತ. ನೀವು ಒಂದು ಸತಿ ಓದ್ಕೊಂಡ್ರೆ ಗೊತ್ತಾಗುತ್ತೆ. ಅಥವಾ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ದಟ್ ನಾನು ಯಾವ ಥರ ಯೂಸ್ ಮಾಡಬೇಕು ಅಂತ ಎಲ್ಲ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಸೊ ಕಂಪ್ಲೀಟಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಟ್ರೈಪೋಡ್ ನೋಡ್ತಿರ್ಬೋದು, ಇಟ್ಸ್ ಇನ್ ಅ ಬ್ಲ್ಯಾಕ್ ಕಲರ್. ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡ್ತಿರ್ಬೋದು. ನೀವು ಇದನ್ನು ಟ್ರೈಪೋಡ್ ಆಗಿಯೂ ಯೂಸ್ ಮಾಡ್ಬೋದು, ಹಾಗೆ ಸೆಲ್ಫಿ ಸ್ಟಿಕ್ ಆಗಿಯೂ ಯೂಸ್ ಮಾಡ್ಬೋದು. ಇಟ್ ಈಸ್ ಈಸಿ ಟು ಕ್ಯಾರಿ ಎನಿವೇರ್ ಎನಿ ಟೈಮ್. ಸೊ ನೀವು ಆರಾಮಾಗಿ ಎಲ್ಲಾದರೂ ಶೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದರೆ ಅಲ್ಲಿನೂ ಹೋಗಿ ಶೂಟ್ ಮಾಡ್ಕೋಬೋದು. 360 ರೊಟೇಟಿಂಗ್ ಪ್ಯಾನ್ ಇರೋದ್ರಿಂದ ನೀವು ಯಾವ ಕಡೆ ಆದ್ರೂ ವೀಡಿಯೋ ಮಾಡ್ಕೋಬೋದು. ಫೋನನ್ನು ರೊಟೇಟ್ ಮಾಡ್ಬೋದು. ನೀವು ವರ್ಟಿಕಲ್ ಆಗಾದ್ರೂ ವೀಡಿಯೋ ಮಾಡ್ಕೋಬೋದು, ಹಾರಿಸೆಂಟಲ್ ಆಗಾದರೂ ವೀಡಿಯೋ ಮಾಡ್ಕೋಬೋದು, ನೋಡ್ಬೋದು. ಫೋನ್ ಸೆಟ್ ಮಾಡೋಕ್ಕೆ ಅಂತಲೇ ಎಕ್ಸ್ಟ್ರಾ ಲಾಂಗ್ ಸ್ಟ್ರೆಚಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಾವು ಇಲ್ಲಿ ಜಸ್ಟ್ ಸ್ಟ್ರೆಚ್ ಮಾಡಿದರೆ ಸಾಕು, ನಮ್ಮ ಫೋನಿಗೆ ಯಾವ ಸೈಜಲ್ಲಿ ಅಥವಾ ಯಾವ ಸ್ಪೇಸಲ್ಲಿ ಜಾಗ ಬೇಕು ಅಲ್ವಾ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆ ಇದಕ್ಕೊಂದು ವೈರ್ಲೆಸ್ ರಿಮೋಟ್ ಅಂದರೆ ವೈರ್ಲೆಸ್ ಬ್ಲೂಟೂತ್ ಕನೆಕ್ಷನಿಂದ ಇದರಲ್ಲಿ ಒಂದು ಬಟನ್ ಇರುತ್ತೆ. ಆ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಮ್ಮ ಕ್ಯಾಮ್ರಾ ಆಪ್ರೇಟ್ ಆಗ್ತಿರುತ್ತೆ. ನಾವು ಎವ್ರಿ ಟೈಮ್ ಹೋಗಿ ಫೋನಲ್ಲೇ ಪ್ರೆಸ್ ಮಾಡಬೇಕು ಅಂತ ಏನೂ ಇರಲ್ಲ. ಹಾಗೆ ನೋಡ್ತಿರ್ಬೋದು, 4 ಲೆಗ್ ಸಪೋರ್ಟ್ ಇದೆ. ಯಾವುದೇ ಥರ ಫೋನಿಗೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಭಯ ಎಲ್ಲ ಏನೂ ಬೇಕಾಗಿಲ್ಲ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಫೋನ್ ಹೋಲ್ಡಿಂಗ್ ಕೆಪಾಸಿಟಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದನ್ನು ಲೈಕ್ ಯಾವ ಲೆಂತಲ್ಲಾದ್ರೂ ನಾವು ವಿಡಿಯೋ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಇದು ಸ್ಟ್ರೆಚ್ ಆಗುತ್ತೆ, ಅಂದರೆ ಲೆಂತು ಎಷ್ಟು ಬೇಕಷ್ಟು ಎಕ್ಸ್ಟೆಂಡ್ ಮಾಡ್ಕೋಬೋದು. ನೋಡ್ತಿರ್ಬೋದು, ನಿಮ್ಗೆ ಯಾವ ಲೆಂತಲ್ಲಿ ವಿಡಿಯೋ ಮಾಡ್ಕೊಳಕ್ಕಿರುತ್ತೆ ಆ ಲೆಂತಿಗೆ ನೀವು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೋಬೋದು. ನೀವು ಬಿಫೋರ್ ಯೂಸಿಂಗಲ್ಲ ಒಂದು ಸತಿ ರಿಮೋಟ್ನ ಚಾರ್ಜ್ ಮಾಡಿ. ಆ ಚಾರ್ಜ್ ಇನ್ನೂ ತುಂಬ ಹೊತ್ತು ಮಾಡಬೇಕು ಅಂತ ಏನಿಲ್ಲ, 1 ಗಂಟೆ ಒಳಗಡೆ ಫುಲ್ ಚಾರ್ಜ್ ಆಗಿಬಿಡುತ್ತೆ ಅದು. ಎಸ್, ಯು ಕ್ಯಾನ್ ಸಿ ದಿಸ್ ಹೇಗೆ 360 ಡಿಗ್ರಿಲಿ ಈ ಪ್ಯಾನ್ ವರ್ಕ್ ಆಗುತ್ತೆ ಅಥವಾ ರೊಟೇಟ್ ಆಗುತ್ತೆ ಅಂತ. ಹಾಗೆ ಇಲ್ಲಿ ಅಡ್ಜಸ್ಟು ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕು ಆ ಥರ ಅಡ್ಜಸ್ಟ್ ಮಾಡಿಕೊಂಡು ಟೈಟ್ ಮಾಡಿದರೆ ಆಯಿತು. ಅಲ್ಲಿ ಅದು ಕರೆಕ್ಟಾಗಿ ಸ್ಟಿಫಾಗಿ ಕೂಡುತ್ತೆ. ನೋಡ್ತಿರ್ಬೋದು ಅದರ ಸ್ಟಿಫ್ನೆಸ್ನ, ತುಂಬ ಚೆನ್ನಾಗಿದೆ. ಇದು ಸೆಲ್ಫಿ ಸ್ಟಿಕ್ಕಿಗೆ ಅಂತ ಯೂಸ್ ಮಾಡ್ಬೋದು. ನೋಡ್ಬೋದು, ಈ ಥರ ಎಕ್ಸ್ಟೆಂಡ್ ಮಾಡಿ ಫೋನ್ನ ಅಡ್ಜಸ್ಟ್ ಮಾಡಬೇಕು. ನಿಧಾನಾಗಿ ಮಾಡಿ, ತುಂಬ ಗಡಿಬಿಡಿ ಮಾಡಬೇಡಿ. ಒಂದು ಸತಿ ಫಿಕ್ಸ್ ಮಾಡಿದರೆ ಆಯಿತು. ನಿಮ್ಗೆ ಯಾವ ಥರ ಬೇಕು ಆ ಥರ ರೊಟೇಟ್ ಮಾಡ್ಕೋಬೋದು. ನೀವು ಹಾರಿಜೆಂಟಲ್ ಆಗಿದ್ರೂ ವೀಡಿಯೋ ತೊಗೋಬೋದು ಅಥವಾ ವರ್ಟಿಕಲ್ ಆಗಾದ್ರೂ ವೀಡಿಯೋಸ್ ತೊಗೋಬೋದು. ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಫೋನ್ ಕರೆಕ್ಟಾಗಿ ಗ್ರಿಪ್ಪಾಗಿ ಅಡ್ಜಸ್ಟ್ ಆಗಿದೆನಾ ಅಂತ ಮಾಡಿಕೊಂಡ್ರೆ ಆಯಿತು, ನಿಮ್ಮ ಕೆಲಸ ಮುಗ್ದಂಗೆ. ನೆಕ್ಸ್ಟ್ ಪ್ರೋಸೆಸ್ಸು ನೀವು ಬ್ಯಾಟ್ರಿ ಇರುತ್ತಲ್ಲ ಅದನ್ನು ಹೇಗೆ ಫೋನಿಗೆ ಕನೆಕ್ಟ್ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತೀನಿ. ನೀವು ನೋಡ್ತಿರ್ಬೋದು, ಈ ರಿಮೋಟಲ್ಲಿ ಒಂದು ಬಟನ್ ಕಾಣ್ತಿದೆ. ಅದನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅಲ್ಲಿ ಒಂದು ಲೈಟ್ ಬ್ಲಿಂಕ್ ಆಗುತ್ತೆ. ಸೊ ದಟ್ ಯು ಆರ್ ರೆಡಿ ಟು ಕನೆಕ್ಟ್ ದಟ್ ರಿಮೋಟ್ ಟು ಯುವರ್ ಫೋನ್ ಯೂಸಿಂಗ್ ಬ್ಲೂಟೂತ್. ನಾನಿಲ್ಲಿ ಸ್ಕ್ರೀನ್ ರೆಕಾರ್ಡಿಂಗನ್ನು ಆನ್ ಮಾಡಿದ್ದೀನಿ.
ಫಸ್ಟು ಬ್ಲೂಟೂತ್ನ ಆನ್ ಮಾಡ್ಕೋಬೇಕು. ನನಗೀಗ ಆಲ್ರೆಡಿ ನಾನು ಕನೆಕ್ಟ್ ಮಾಡಿರೋದ್ರಿಂದ ನನಗೆ ಆಪ್ಷನ್ ಆಲ್ರೆಡಿ ತೋರಿಸ್ತಿದೆ. ಯು ಕ್ಯಾನ್ ಸಿ ದಿಸ್. ಅಲ್ಲಿ ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀರಾ ಅಂತಂದರೆ ಇದನ್ನು ಆನ್ ಮಾಡಿರ್ತೀರಲ್ವಾ, ಸೊ ಅದು ನೇಮ್ ತೋರಿಸುತ್ತೆ. ಸೊ ದಟ್ ನೀವು ಕನೆಕ್ಟ್ ಮಾಡ್ಕೋಬೋದು. ಕನೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಕ್ಯಾಮ್ರಾಗೆ ಡೈರೆಕ್ಟ್ ಕನೆಕ್ಟ್ ಆಗುತ್ತೆ. ನೀವು ಯಾವಾಗೆಲ್ಲ ಕ್ಯಾಮ್ರಾ ಯೂಸ್ ಮಾಡಬೇಕಲ್ವಾ ಆವಾಗೆಲ್ಲ ಅದನ್ನು ಪ್ರೆಸ್ ಮಾಡಿದರೆ ಆಯಿತು. ನೋಡ್ತಿರ್ಬೋದು, ನಾನು ಇಲ್ಲಿ ಟ್ರೈ ಮಾಡಿ ತೋರಿಸ್ತೀನಿ ಒಂದು ಸತಿ. ನಾನು ಫಸ್ಟು ವೀಡಿಯೋಗೆ ತೋರಿಸಲ್ಲ, ಫೋಟೋಗೆ ತೋರಿಸ್ತೀನಿ. ಅಂದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ವರ್ಕ್ ಆಗುತ್ತೆ ಅಂತ. ನಾನಿವಾಗ ಪ್ರೆಸ್ ಮಾಡಿದ ತಕ್ಷಣ ಅದು ಯಾವ ಥರ ವರ್ಕ್ ಆಯಿತು ನೋಡಿ. ನಾನು ಟೈಮರ್ ಸೆಟ್ ಮಾಡಿದ್ದೆ, ಅಂದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ವರ್ಕ್ ಆಗ್ತಿದೆ ಅಂತ. ನಾನಿವಾಗ ಟ್ರೈಪೋಡಲ್ಲಿ ಯಾವ ಥರ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ನೀವು ಶೂಟ್ ಮಾಡ್ಕೋಬೇಕಾದ್ರೆ ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡಿದರೆ ನಿಮ್ಮ ವೀಡಿಯೋ ರೆಕಾರ್ಡಿಂಗು ಸ್ಟಾರ್ಟ್ ಆಗುತ್ತೆ. ನೋಡ್ತಿರ್ಬೋದು, ಮೇಲೆ ಟೈಮರ್ ನೋಡ್ತಿರ್ಬೋದು, ವೀಡಿಯೋ ಟೈಮಿಂಗ್ ಯಾವ ಥರ ಹೋಗ್ತಿದೆ ಅಂತ. ಅದೇ ಬಟನ್ನ ಮತ್ತೆ ಪ್ರೆಸ್ ಮಾಡಿದರೆ ನಿಮ್ಮ ವೀಡಿಯೋ ಪಾಸ್ ಆಗುತ್ತೆ, ಆಟೋಮೆಟಿಕ್ ಸೇವ್ ಆಗಿರುತ್ತೆ ಅದು. ನಾನು ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ನೋಡ್ತಿರ್ಬೋದು, ಆಟೋಮೆಟಿಕ್ ತಾನಾಗಲೇ ಸೇವ್ ಆಗಿಬಿಟ್ಟಿರುತ್ತೆ ಅದು. ನೀವು ಮತ್ತೆ ಹೋಗಿ ಸೇವ್ ಮಾಡಬೇಕು ಅಂತಲೂ ಏನೂ ಇಲ್ಲ. ನಾನು ಇನ್ನೊಂದು ಫೋಟೋಗೆ ಟ್ರೈ ಮಾಡಿ ತೋರಿಸ್ತೀನಿ ನಿಮಗೆ. ನೋಡ್ತಿರ್ಬೋದು, ನಾನು ಆವಾಗಲೇ ತೋರಿಸಿದೆ ಅಲ್ಲ, ಅದೇ ಥರನೇ ಇದು. ನಾನಿವಾಗ ಪ್ರೆಸ್ ಮಾಡ್ತೀನಿ. ನೋಡ್ತಿರ್ಬೋದು ಯಾವ ಥರ ಕ್ಲಿಕ್ ಆಯಿತು ಅಂತ. ಆಟೋಮೆಟಿಕ್ಕಾಗಿ ತಾನೇ ಸೇವ್ ಆಗಿಬಿಟ್ಟಿರುತ್ತೆ, ನೀವೇನು ಸೇವ್ ಮಾಡಬೇಕು ಅಂತ ಏನಿಲ್ಲ. ತುಂಬ ಈಸಿ. ನೀವು ಜಸ್ಟ್ ದೂರದಿಂದನೇ ಪ್ರೆಸ್ ಮಾಡಿಬಿಟ್ರೆ ಆಯಿತು, ಅಲ್ಲಿಂದನೇ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಪದೇ ಪದೇ ಅದರ ಹತ್ರ ಹೋಗಿ ಆನ್ ಮಾಡಬೇಕು, ಆಫ್ ಮಾಡಬೇಕು ಅಂತ ಏನೂ ರಗಳೆ ಇರಲ್ಲ. ಇಟ್ ಈಸ್ ಈಸಿ ಟು ಯೂಸ್. ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ ಎಲ್ಲಾದ್ರೂ. ನಿಮ್ಮದು ಯೂಸ್ ಮಾಡೋದೆಲ್ಲ ಮುಗಿದ್ಮೇಲೆ ಬ್ಲೂಟೂತ್ನ ಟರ್ನ್ ಆಫ್ ಮಾಡಿ, ಡಿಸ್ಕನೆಕ್ಟ್ ಮಾಡಿ, ಆ ರಿಮೋಟ್ನ ಮತ್ತೆ ಅದೇ ಜಾಗದಲ್ಲಿ ಫಿಕ್ಸ್ ಮಾಡಿಬಿಡಿ. ಸೊ ದಟ್ ನೀವು ನೆಕ್ಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ ಕನ್ವೀನಿಯೆಂಟಾಗಿ ಇರುತ್ತೆ ಅಂತ. ಸೊ ಇದಾಗಿತ್ತು ನನ್ನ ಫಸ್ಟ್ ಇನ್ವೆಸ್ಟ್ಮೆಂಟ್ ಆನ್ ಯೂಟ್ಯೂಬ್ ವಿಡಿಯೋ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಟ್ರೈಪೋಡ್ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.